ಆಮೇಲೆ ಏನ್ ಯೂಸ್ಗೆ ಅವನು ಹಾಕೊಂಡಿದ್ದಾನೆ ಅಷ್ಟು ಮಾತ್ರ ಆತ ತಿಳಿಸಬೇಕಾಗಿದೆ. ಅಂಡ್ ದಿ ಟ್ಯಾಕ್ಸ್ ಇಸ್ ಬೀನ್ ಕ್ಯಾಲ್ಕುಲೇಟೆಡ್ ಆನ್ ದಿ ಗೈಡೆನ್ಸ್ ವ್ಯಾಲ್ಯೂ ಅಪ್ಲಿಕೇಬಲ್ ಟು ಹಿಸ್ ಪ್ರಾಪರ್ಟಿ. ಏನ ಗೈಡೆನ್ಸ್ ವ್ಯಾಲ್ಯೂ ಇರ್ತದೆ ಆ ಪ್ರಾಪರ್ಟಿಗೆ, ಪ್ರತಿ ರಸ್ತೆಗೂ ಒಂದೊಂದು ಗೈಡೆನ್ಸ್ ವ್ಯಾಲ್ಯೂ ಈಗ ಫಿಕ್ಸ್ ಆಗಿದೆ. ಆ ಪ್ರಕಾರ ಆನ್ಲೈನ್ ಅಲ್ಲೇ ಎಲ್ಲವನ್ನ ತೀರ್ಮಾನ ಮಾಡ್ಕೊಳ್ಬೇಕು. 2 ತಿಂಗಳಲ್ಲಿ ಅವನೇನಾದ್ರು ಕ್ಲೈಮ್ ಮಾಡೋದು, ಮತ್ತೊಂದು ಅಬ್ಜೆಕ್ಷನ್ಸ್ ಹಾಕೋದು ಎಲ್ಲ ಕೂಡ ಅವಕಾಶ ನಾವು ಮಾಡ್ಬೇಕು. 16 days ಏನಾದ್ರು ನಮ್ಮ ಕಾರ್ಪೊರೇಷನ್ ತಪ್ಪು ಮಾಡಿದ್ರು ಅವನು ಮಾಡ್ಕೊಂತ ಅಂತಂದ್ರೆ ಅದಾಗಲು 2 months ಅಲ್ಲಿ ಈ ಕ್ಯಾನ್ ರೆಕ್ಟಿಫೈ. ಅವನಿಗೆ ಗೊತ್ತಾಗ್ತದೆ ಎಷ್ಟು ಬೇಕಾಗ್ತದೆ ಕ್ಯಾಲ್ಕುಲೇಷನ್ ಪ್ರಕಾರ ಅಂತ ಹೇಳಿ ಸಿಸ್ಟಮ್ ಹಾಕಿರ್ತೀವಿ. ಅದನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತೀವಿ. ಸೊ ಈಗ ತಮ್ಗೆ ನಾನು ಹೇಳೋದಷ್ಟೇ, 2016ರಲ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗೆ 20% ಇನ್ಕ್ರೀಸ್ ಆಗಿತ್ತು, ನಾನ್ ರೆಸಿಡೆನ್ಷಿಯಲ್ ಪರ್ಪಸ್ಗೆ 25% ಇನ್ಕ್ರೀಸ್ ಆಗಿತ್ತು. ಈ ಕಳೆದ 8 ವರ್ಷದಿಂದ ಯಾವ ಪ್ರಾಪರ್ಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿರಲಿಲ್ಲ. ಈಗ ಅದಕ್ಕೆ ಹೊಸ ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ನಾವು 25% ಬೇಡ, ಮೊನ್ನೆ ನಾನು ಅಸೆಂಬ್ಲಿ ಚರ್ಚೆ ಮಾಡಬೇಕಾದ್ರೆ 20% ಕ್ಯಾಪ್ ಇಟ್ಟಿದ್ದೀವಿ ಅಂತ ಹೇಳಿದೆ. ಬಟ್ ಈಗ ನಾನು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೆಲವು ನಾಗರಿಕರು ನನ್ನ ಹತ್ರ ಬಂದು, ನಮ್ಮ ಶಾಸಕರು ಮಂತ್ರಿಗಳು ಎಲ್ಲ ಕೂಡ ಬಂದು ನೋಡುವಂತ ಸಂದರ್ಭದಲ್ಲಿ ಇನ್ನ ಸರಳತೆ ಮಾಡಬೇಕು, ಇನ್ನ ಕಡಿಮೆ ಮಾಡಬೇಕು ಅಂತೇಳಿ 10%ಗೆ ಕ್ಯಾಪ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ 3% ಆಗ್ಬೋದು, 4% ಆಗುತ್ತೆ, 5% ಆಗ್ಬೋದು. But the cap will not increase more than 10% at any point of time. ಈಗ ರೆಸಿಡೆನ್ಷಿಯಲ್ಗೆ ನಾನು ಆವರೇಜ್ ಲೆಕ್ಕ ಹಾಕೊಂಡೆ ಬರೀ 6.7% ಮಾತ್ರ ಈಗಿದೆ. ಇಲ್ಲಿ 18 ಲಕ್ಷ ಪ್ರಾಪರ್ಟೀಸ್ ಯಾರು ಅವರೆಲ್ಲ ಈ ಸಿಸ್ಟಮ್ ಅಲ್ಲಿ ಬರಲೇಬೇಕಾಗ್ತದೆ. ಸೊ ಅವ್ರಿಗೆ ನಾವೇನ್ ಜಾಸ್ತಿ ಮಾಡ್ಬೇಕು ಅಂತಿಲ್ಲ, ಬಟ್ ಏನ್ ಗೈಡೆನ್ಸ್ ವ್ಯಾಲ್ಯೂ ಏನ್ ಇವತ್ತಿದೆ ಅದಕ್ಕೆ ಲೆಕ್ಕ ಹಾಕೊಂಡು ನೀವು ಬರಬೇಕು. ರೆಸಿಡೆನ್ಷಿಯಲ್ಗೆ 0.075% ಮತ್ತು 0.15%, 15%. ಒಟ್ಟು ಆವರೇಜ್ ಪ್ರಾಪರ್ಟಿ ಟ್ಯಾಕ್ಸ್ 4,942 ರೂಪಾಯಿ ಅವ್ನು ಕಟ್ತಾ ಇಲ್ಲ ಅಂತಂದ್ರೆ ಅವ್ನಿಗೆ 5,274 ರೂಪಾಯಿ, ಅಂದ್ರೆ ಒಂದು 300 ರೂಪಾಯಿ ನಮಗೆ ಜಾಸ್ತಿ ಆಗ್ತದೆ. ಒಂದು 6.7% ಅಷ್ಟು ಹೋಗ್ತದೆ. ಇನ್ ಕೆಲವು ಕಮರ್ಷಿಯಲ್ 0.37% ಆ ವ್ಯಾಲ್ಯೂ ಸಿಸ್ಟಮ್ ಇದೆ, ಗೈಡೆನ್ಸ್ ವ್ಯಾಲ್ಯೂ ಸಿಸ್ಟಮ್. ಅವನು 70,000 ಕಟ್ತಾ ಇಲ್ಲ ಅನ್ಕೊಳ್ಳಿ, ಅವನು ಒಂದು 74,000 ರೂಪಾಯಿ ಅನ್ಬೋದು, ಅವನು 6.5 times. ಇಂಡಸ್ಟ್ರಿಯಲ್ ಅವನಿಗೆ ಆವರೇಜ್ ಒಂದು 5%, 5.3%. 80,000 ಕಟ್ತಾ ಇಲ್ಲ ಅಂದ್ರೆ 84,000 ಕಟ್ತಾರೆ. ಸೊ ಆ ರೀತಿ ಇದೆ. ಈ ವೇಕೆಂಟ್ ಲ್ಯಾಂಡ್ ಮಾತ್ರ 0.25% ಇಟ್ಟಿದ್ದೀವಿ. ಅವನು 1,460 ರೂಪಾಯಿ ಕಟ್ತಾ ಇದ್ರೆ ಅವನು 1,580 ರೂಪಾಯಿ, ಅವನಿಗೆ 8.2%. ನಾವು ವೇಕೆಂಟ್ ಲ್ಯಾಂಡ್ ನಾವು ಫ್ರೀ ಇಡಲಿಕ್ಕೆ ನಾವು ಸರ್ಕಾರದಿಂದ ಅಲಾಟ್ ಮಾಡ್ಬಿಟ್ಟು ಸೈಟ್ ಇಟ್ಬಿಟ್ಟು ಕೊಟ್ಟು ನಾವು ಖಾಲಿ ಇಟ್ಬಿಟ್ಟು ಕೂತ್ಕೊಂಡ್ರೆ ನಮ್ಗೆ ಟ್ಯಾಕ್ಸ್ ಲಾಸ್ ಆಗ್ತದೆ. ನಾನು ಎಲೆಕ್ಷನ್ ಆದ್ಮೇಲೆ ಅದಕ್ಕೆ ಆದಂತ ಒಂದು ಕಾನೂನು ಅಂತ ಬೇಕಿದ್ರೆ ನೀವು ಅಲಾಟ್ಮೆಂಟ್ ಮಾಡ್ಕೊಂಡು ಸುಮ್ಮನೆ ಕುಳಿತುಕೊಳ್ಳಕ್ ಆಗಲ್ಲ. ನಾವು ರೋಡ್ ಕೊಡ್ಲೇಬೇಕಾಗ್ತದೆ, ನೀರು ಕೊಡ್ಲೇಬೇಕಾಗ್ತದೆ, ಎಲ್ಲ ವ್ಯವಸ್ಥೆ ಮಾಡ್ತಾ ಇರ್ತದೆ. ಸೊ ಅದಕ್ಕೇನು ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ ನಾನು ಬೇರೆ ಮುಂದಕ್ಕೆ ನಾನು ಡಿಟೇಲ್ ಆಗಿ ನಾನು ತಿಳಿಸ್ತೇನೆ. ಸೊ ಅಲಾಂಗ್ ಆಮೇಲೆ ಪ್ರತಿ ವರ್ಷ ಆಟೋಮೆಟಿಕ್ ಆಗಿ 5% ರೈಸ್ ಆಗೋದಿತ್ತು, ಅದನ್ನು ತೆಗೆದುಬಿಟ್ಟು ಯಾವಾಗ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗ್ತದೆ ಆಗ ಮಾತ್ರ ಇದು ಬರ್ತದೆ. ಆಮೇಲೆ ಯಾರು ಕೂಡ ನಾವು ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾಗರಿಕರಿಗೆ, ಬೆಂಗಳೂರು ನಾಗರಿಕರಿಗೆ ಆದಷ್ಟು ಸಿಂಪ್ಲಿಫೈ ಮಾಡಲಿಕ್ಕೆ ಇದನ್ನ ವ್ಯವಸ್ಥೆ ಮಾಡ್ತಾರೆ. ಬಟ್ ಎಷ್ಟು ಬಿಲ್ಡಿಂಗ್ ಉಪಯೋಗಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅವರು ಉಪಯೋಗಿಸ್ತಾ ಇದ್ದಾರೆ, ಎಷ್ಟು ಕಟ್ಟಿದ್ದಾರೆ ಅಷ್ಟಕ್ಕೆ ಕಂಪಲ್ಸರಿ ಆಗಿ ಕಟ್ಟಬೇಕು. ಈ 18 ಲಕ್ಷ ಜನ ಏನು ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಅವರು ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಅವರೆಲ್ಲರೂ ಕೂಡ ಕಂಪಲ್ಸರಿ ಡಿಕ್ಲೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಈ ಒಂದು ದೊಡ್ಡ ಅವಕಾಶ ಇದನ್ನ ಈ ಮೇಜರ್ ಇಶ್ಯೂನ ನಂಬಿಕೆ ನಕ್ಷೆ ಇದು ಒಂದು ಹೊಸ ರೂಪವನ್ನ ನಾವು ಕೊಡ್ತಾ ಇದ್ದೇವೆ. ಎರಡನೇದು
ನೀರಿನ ವಿಚಾರ ತಮಗೆಲ್ಲ ಗೊತ್ತಿದೆ. ಬಹುಶಃ ಯಾವತ್ತೂ ಕೂಡ ಕಳೆದ 30-40 ವರ್ಷದಿಂದ ಇಂಥ ದೊಡ್ಡ ಬರಗಾಲ ನಾವು ನೋಡಿದ್ವಿ. ಬರಗಾಲ ಇದ್ದು ಕೂಡ ಇಷ್ಟು ಜಾಸ್ತಿ ತಾಲೂಕುಗಳನ್ನ ನಾವು ಬರ ಅಂತ ನಾವು ಘೋಷಣೆ ಮಾಡಿದ್ದಿಲ್ಲ. ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು, ಕಾವೇರಿ ನೀರು ಎಲ್ಲಿ ಒದಗಿಸ್ಕೊಡ್ಬೇಕು ಆಗ್ತಾ ಇದೆ. ಆದ್ರೆ ನಮ್ಮ ಇದು ಬೋರ್ವೆಲ್ 7,000 ಬೋರ್ವೆಲ್ ಬೆಂಗಳೂರು ನಗರದಲ್ಲೇ ಇರಂತ 13,900 ಚಿಲ್ಲರೆ ಏನಿದ್ದಂತ ಬೋರ್ವೆಲ್ ಅಲ್ಲಿ ಸುಮಾರು 6,900 ಬೋರ್ವೆಲ್ ಅಷ್ಟು ಡಿಫೆಕ್ಟ್ ಆಗಿದೆ. ಅದಕ್ಕೆ ನಾವು ಕಟ್ಕೊಂಡು ಟ್ಯಾಂಕರ್ಸ್ ಎಲ್ಲ ಕಂಪ್ಲೀಟ್. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್